ಒಂದು ಸಿನಿಮಾ ಹಿಟ್ ಆಗಬೇಕು ಅಂತ ಅಂದರೆ ಅದರಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿರ್ಬೇಕು. ಅಂದರೆ ಪ್ರಮುಖವಾಗಿ ನಾವು ನೋಡೋದಾದರೆ ಒಂದು ಸಂಗೀತ ಮ್ಯೂಸಿಕ್ ಅನ್ನೋದು ತುಂಬ ಜನಕ್ಕೆ ಇಷ್ಟ ಆಗಿ ಹಾಡು ಇಷ್ಟ ಆಗಿ ಸಿನಿಮಾ ಬಂದು ನೋಡೋರು ಕೂಡ ತುಂಬ ಜನ ಇರ್ತಾರೆ. ಸೊ ಟ್ರೇಲರ್ ನೋಡಿ ಇಲ್ಲ ಏನೋ ಇದೆ ಇದರಲ್ಲಿ ಸಮಥಿಂಗ್ ಇದೆ ಅಂತ ಹೇಳ್ಬಿಟ್ಟು ಬಂದು ನೋಡೋರು ಕೂಡ ತುಂಬ ಜನ ಇರ್ತಾರೆ. ಸೊ ಅರ್ಜುನ್ ಜನ್ಯ ಅವರು ಅಂತಂದ್ರೆ ನಮಗೂ ಹೋಪ್ ಇರುತ್ತೆ, ನೀವು ಆಗಲೇ ಹೇಳ್ತಾ ಇದ್ರಿ ಫ್ಯಾಮಿಲಿ ಫ್ರೆಂಡ್ ಕೂಡ ಆಗಿದ್ದೀವಿ ಅಂತ. ಸೊ ನಿಮ್ಗೆ ಯಾವ ಥರ ಹೋಪ್ ಇದೆ ಅಂತ? ಅಫ್ಕೋರ್ಸ್ ಒಂದು ಬ್ರದರ್ ಆಗಿರೋದ್ರಿಂದ ಅವ್ರು ಇನ್ನೂ ಒಂದು 10% ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ದಾರೆ. ಮತ್ತೆ ಅರ್ಜುನದ ಒಂದು ಫ್ಲೇವರ್ ಇದೆ, ಮೆಲೋಡಿ ಮತ್ತೆ ಈ ಲವ್ ಟ್ರ್ಯಾಕ್ಸ್ ಆ ಥರ ಇದೆ. ಬಟ್ ಇದ್ರಲ್ಲಿ ನೀವು ಟ್ರೈಲರ್ ಅಲ್ಲಿ ನೋಡ್ಬೋದು, ಅದು ನನ್ನ ಎಂಟ್ರಿ ಸಾಂಗ್ ಇದೆ, ಅದನ್ನ ಲೈಟ್ ಆಗಿ ಒಂದು ಬಿಟ್ ಮಾತ್ರ ಹಾಕಿದ್ದಾರೆ. ನನ್ಗೆ ಆಲ್ರೆಡಿ ಈಗ ಅದನ್ನ ಕೆಲವರು ಕೇಳಿರೋರು ಅಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಕೇಳಿರೋರೆ ಒಂದು ಒಳ್ಳೆ ರಿವ್ಯೂಸ್ ಕೊಡ್ತಾ ಇದಾರೆ, ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಇದು ಅರ್ಜುನ ಮಾಡಿದ್ರೆ ಅಂತ ಅವ್ರ ಮೇಲೆ ಅವ್ರಿಗೆ ಡೌಟ್ ಬರೋ ತರ ಆಗ್ತಿದೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಖುಷಿ ಆಗುತ್ತೆ. ಈಗ ಎಲ್ಲ ಹೀರೋಗಳಿಗೂ ಅಥವಾ ಎಲ್ಲ ನಟರಿಗೂ ಒಂದು ಆಸೆ ಇರುತ್ತೆ, ಅಂದರೆ ವಿಭಿನ್ನ ಪ್ರಾಜೆಕ್ಟ್ಗಳನ್ನ ನಾವು ಮಾಡಬೇಕು, ಒಂದು ಸಿನಿಮಾದಲ್ಲಿ ಒಂದು ಶೇಡಲ್ಲಿ ಇದ್ದಂಗೆ ನಾವು ಅದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ. ಸೊ ನಿಮಗೆ ಇದೊಂದು ರೀತಿಯಾದಂಥ ಟಾಸ್ಕ್. ಸರ್ ಹೇಳ್ತಾ ಇದ್ರು ಎಲ್ಲನೂ ನಾವು ಹೀರೋ ಸುತ್ತಾನೆ ಸುತ್ತುತ್ತೆ ಅಥವಾ ಒಂದು ಸಿನಿಮಾಗೆ ಹೀರೋನೇ ಇರಬೇಕು ಅಂತಲ್ಲ, ಕಥೆಗಳು ಕೂಡ ಎಷ್ಟೋ ಬಾರಿ ಹೀರೋ ಆಗಿರುತ್ತೆ, ಮತ್ತು ವಿಲನ್ಗಳನ್ನ ಇಟ್ಕೊಂಡು ಕೂಡ ಅಥವಾ ಆ ಶೇಡ್ನಲ್ಲಿ ಸಿನಿಮಾ ಮಾಡೋದು ಕೂಡ ತುಂಬಾನೇ ಟಫ್. ಸೊ ನಿಮಗೆ ಈ ಪ್ರಾಜೆಕ್ಟ್ ಬಂದಿರೋದ್ರಿಂದ ಈ ಹೀರೋ ವಿಲನ್ ಇದೆರಡು ಮಿಕ್ಸ್ ಇರಬೇಕಾದಂಥ ಫೀಲಿಂಗು ಹೆಂಗೆ ಅನಿಸ್ತಾ ಇತ್ತು ಅಂತ? ಆಕ್ಚುಲಿ ಹೀರೋ ಅಂದಿದ ತಕ್ಷಣನೇ ಎಲ್ಲಾ ಸಿನಿಮಾದಲ್ಲೂ ಪಾಸಿಟಿವ್ ಆಗಿ ಮತ್ತೆ ಒಂದು ಪಾಸಿಟಿವ್ ವೈಬ್ಸ್ ಅಲ್ಲೇ ತೋರಿಸ್ತಾರೆ. ಬಟ್ ಹೀರೋ ನೆಗೆಟಿವ್ ಆಗಿದ್ರೆ ಏನಿರುತ್ತೆ ಸಿನಿಮಾದಲ್ಲಿ, ಬೇರೆ ಪಾಸಿಟಿವ್ ಇರೋ ವ್ಯಕ್ತಿಗಳಿಗೆ ಯಾವ ತರ ಎಫೆಕ್ಟ್ಸ್ ಆಗುತ್ತೆ. ಹೀರೋನೇ ವಿಲನ್ ತರ ಆಗ್ಬಿಟ್ರೆ ಆಪೋಸಿಟ್ ಇರೋ ವಿಲನ್ಸ್ ಏನ್ ಮಾಡಕ್ ಆಗತ್ತೆ ಅವ್ರ ಕೈಲಿ, ಇವನ್ ಎಷ್ಟು ಬ್ರೈನ್ ಆಗಿರ್ತಾನೆ ಅನ್ನೋದೇ ಪ್ರಾಜೆಕ್ಟ್. ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಆಕ್ಚುಲಿ ಈಗಿರೋ ಟ್ರೆಂಡ್ ಅಲ್ಲಿ ನಮ್ಮ ಸಿನಿಮಾ ಯಾಕೆ ಬೆಸ್ಟ್ ಅಂತ ಹೇಳ್ತೀವಿ ಅಂತಂದ್ರೆ, ಕ್ವಾಲಿಟಿ ವೈಸ್ ಇರ್ಬೋದು, ಕತೆ ಮೈನ್, ಹೀರೋ ಹೀರೋಯಿನ್ ಮತ್ತೆ ಎಲ್ಲರ ಎಫೆಕ್ಟ್ಸ್ ಬಂದು ಕತೆ ತುಂಬಾ ಚೆನ್ನಾಗಿದೆ. ಕತೆ ಇದ್ರೆ ಎಲ್ರು ನಾವು ಕತೆಗಿದ್ರೆ ನಾವೆಲ್ಲರೂ ಗೆದ್ದಂಗಿನ, ಅದು ಮೈನ್ ಆಗಿ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಸರ್ ನೀವು ಒಂದ್ ಕಡೆ ಹೇಳ್ತೀರಾ ಕಾಮ ಕ್ರೋಧ ಮದ ಮತ್ಸರ ಇದೆಲ್ಲವೂ ಕೂಡ ನನ್ನ ಎಲ್ಲ ಕ್ಯಾರೆಕ್ಟರ್ ಕೂಡ ಕಾಣುತ್ತೆ ಅಂತ. ಸೊ ನಾವು ಕ್ಯಾರೆಕ್ಟರ್ಗಳ ಮೇಲೇನೆ ಸಿನಿಮಾ ಮಾಡ್ತೀವಿ ಅಥವಾ ಒಂದು ಕತೆ ಬರಿತಾ ಹೋಗ್ತೀವಿ ಅಂತಂದ್ರೆ ಅದು ತುಂಬಾನೇ ಚಾಲೆಂಜಿಂಗ್ ಆಗಿ ಕೂಡ ಇರುತ್ತೆ. ನೀವು ಅನ್ಕೊಂಡಂಗೆನೆ ಸ್ಕ್ರೀನ್ ಮೇಲೂ ಕಾಣಿಸ್ಬೇಕು, ನೀವು ಅನ್ಕೊಂಡಂಗೆನೆ ಅದು ಬರಬೇಕು ಅಂತ. ಸೊ ಇಡೀ ಸಿನಿಮಾ ಜರ್ನಿ ಮಾಡುವಾಗ ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸ್ತು? ಈಗ ಹೆಂಗಂದರೆ ಒಂದು ಸಿನಿಮಾ ಫಸ್ಟ್ ಒಂದು ಐಡಿಯಾ ಪ್ಲಾಟ್ ಅಂತ ಬರುತ್ತೆ. ಆ್ಯಕ್ಚುಲಿ ಅದ್ರ ಮೇಲೆ ನಾವು ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ಫಸ್ಟ್ ಕ್ಯಾರೆಕ್ಟರ್ ಡೆಫಿನಿಷನ್ ಮಾಡ್ತೀವಿ. ಆ ಸಿನಿಮಾಗಳಿಗೆ ಯಾವ ಥರ ಕ್ಯಾರೆಕ್ಟರ್ಸ್ ಇರಬೇಕು ಅನ್ನೋದು. ಈ ಕ್ಯಾರೆಕ್ಟರ್ಸ್ನ ಡೆಫಿನಿಷನ್ ಮಾಡಿದ್ರೆ ಅದಾದಮೇಲೆ ಆ ಕ್ಯಾರೆಕ್ಟರ್ಸ್ಗಳು ಏನು ಡಿಸಿಷನ್ಗಳು ತಗೊಳುತ್ತೆ ಅನ್ನೋದ್ರ ಮೇಲೆ ನಾವು ಸ್ಕ್ರೀನ್ ಪ್ಲೇನ ಮೂವ್ ಮಾಡ್ತಾ ಹೋದಾಗ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಈಗ ನನಗೆ ಈ ಸಿನಿಮಾದಲ್ಲಿ ಏನು ಸ್ವಲ್ಪ ಲಿಟ್ಲ್ ಈಸಿ ಆಯಿತು ಅಂದರೆ, ಅರಿಷದ್ ವರ್ಗ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ ಅದ್ರ ಮೇಲೇ ವರ್ಕ್ ಮಾಡುತ್ತೆ. ಈಗ ಕಾಮ ಕ್ರೋಧ ಅಂತ ನಾವು ಏನು ಇಟ್ಕೊಂಡಿದ್ದೀವಿ ಆ ಕ್ಯಾರೆಕ್ಟರ್ ಡೆಫಿನಿಷನ್ ಅದ್ರ ಮೇಲೇ ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೊ ಅವರ ಇಂಟೆನ್ಷನ್ಸು, ಅವರ ಡಿಸಿಷನ್ ಮೇಕಿಂಗ್ಸು ಎಲ್ಲನೂ ಅದ್ರ ಮೇಲೆ ಇರುತ್ತೆ. ಸೊ ಆವಾಗ ಸ್ವಲ್ಪ ಈಸಿ ಇರುತ್ತೆ ಬರೆಯೋಕ್ಕೆ. ಸೊ ಆ ಸ್ಪೇಸ್ನ ನಾನು ಆ ಹುಕ್ನ ತೊಗೊಂಡೆ ಆ್ಯಕ್ಚುಲಿ. ಸೊ ಆ ಥರ ಬರೆದಾಗ ಈಸಿ ಆಗುತ್ತೆ. ಸೊ ಕ್ಯಾರೆಕ್ಟರ್ಸ್ನ ಬರೆದ್ರೆ ಆಟೋಮೆಟಿಕ್ ಸ್ಕ್ರೀನ್ ಪ್ಲೇ ಕತೆ ಮೂವ್ಮೆಂಟ್ ಶುರುವಾಗುತ್ತೆ ಆ್ಯಕ್ಚುಲಿ. ಓಕೆ, ಇಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ಅದರದ್ದೇ ಆದಂಥ ವೇಟೇಜನ್ನು ಇಟ್ಕೊಂಡೇ ಇರುತ್ತೆ. ಸೊ ಇವರಿಬ್ಬರನ್ನ ಹೊರತುಪಡಿಸಿ ಪಾತ್ರಗಳ ಸೆಲೆಕ್ಷನ್ ಹೇಗೆ ಮಾಡಿದ್ರಿ? ಅವರ ಆ್ಯಕ್ಟಿಂಗ್ಸ್ ಎಲ್ಲ ಹೇಗಿತ್ತು? ಹೌದು, ಒನ್ಸ್ ಫಸ್ಟ್ ನಾವು ಡಿಸೈಡ್ ಮಾಡಿದ್ವಿ ಒಂದು ಪೊಲ್ಯೂಟ್ ಆಗದೆ ಇರೋ ಆಫೀಸ್, ಬಟ್ ಎಲ್ಲರೂ ಆ್ಯಕ್ಟಿಂಗಲ್ಲಿ ಎಕ್ಸ್ಟ್ರೀಮ್ ಮಾಡಬೇಕು ಅನ್ನೋದು. ಓಕೆ. ಸೊ ಇದರಲ್ಲಿ ನೋಡಿದ್ರೆ ನೀವು ಸಾಯಿ ಅವ್ರು ಆ್ಯಕ್ಟ್ ಮಾಡಿದ್ರು, ಸಾಯಿ ಕೃಷ್ಣ ಅಂತ. ಆ್ಯಕ್ಚುಲಿ ಅವ್ರು ಬೇಸಿಕಲಿ ಡಿಸೈನರ್, ಪೋಸ್ಟರ್ ಡಿಸೈನರ್. ಅವ್ರ ಅಪ್ಪ ಡೈರೆಕ್ಟರ್, ದೊಡ್ಡ ಡೈರೆಕ್ಟರ್ ಸಾಯಿ ಪ್ರಕಾಶ್ ಸರ್, ಅವ್ರ ಮಗ ಆ್ಯಕ್ಚುಲಿ. ಸೊ ಅವ್ರನ್ನ ನೋಡ್ತಿದ್ದಾಗಲೇ ಯಾವಾಗಲೂ ಆರ್ಟಿಸ್ಟಿಕ್ ಆಗಿ ಕಾಣ್ತಾರೆ. ಅವ್ರ ಗಡ್ಡ, ಅವರ ಒಂದು ಕಲರ್ ಆಫ್ ಬಿಯರ್ಡು ಎಲ್ಲನೂ. ನಾನು ತುಂಬ ದಿನದ ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ. ಸೊ ಇದರಲ್ಲಿ ಎಕ್ಸಾಕ್ಟ್ ಸಿಕ್ತು. ಅವ್ರು ಆ್ಯಕ್ಚುಲಿ ಆ್ಯಕ್ಟ್ ಮಾಡೋಕ್ಕೆ ರೆಡಿನೇ ಇಲ್ಲ, ಯಾಕಂದರೆ ಅವ್ರು ಡೈರೆಕ್ಟರ್ ಆಲ್ರೆಡಿ 2-3 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಬಟ್ ಅವ್ರನ್ನ ಹೆಂಗೋ ಕನ್ವಿನ್ಸ್ ಮಾಡಿ ಹಿಡ್ಕೊಂಡು ಬಂದೆ. ಸೊ ಇದೇ ಥರ ನಮ್ಮ ಅಪೂರ್ವ ಅವ್ರ ಕ್ಯಾರೆಕ್ಟ್ರು ತುಂಬ ಕ್ಲಮ್ಸಿ ಕ್ಯಾರೆಕ್ಟ್ರು. ಸೊ ಅವರ ಹೇರ್, ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಆ ಹೇರ್ ಕರ್ಲಿ ಇರಬೇಕು ಅನ್ನೋದು ನನಗೆ ಅನ್ನಿಸ್ತು. ಯಾಕಂದರೆ ಆ ಫಿಸಿಕಲ್ ಆಗಿ ಈ ಶಾರ್ಟಲ್ಲೇ ಆ ಕ್ಲಮ್ಸಿನೆಸ್ ಕಾಣಬೇಕು. ಸೊ ಆ ಹೇರ್ಸ್ ತುಂಬ ಕರ್ಲಿ ಇರಬೇಕು ಅಂತ. ಸೊ ನಾವು ಹುಡುಕಿದ್ವಿ, ಅವರು ಸಿಕ್ಕಿದ್ರು. ಅವ್ರ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆ, ಆಲ್ರೆಡಿ ಸೀರಿಯಲ್ಸ್ ಆ್ಯಕ್ಟ್ ಮಾಡಿರೋ ಬ್ಯಾಕ್ಗ್ರೌಂಡ್, ಆ್ಯಂಡ್ ಬ್ರಿಲಿಯಂಟ್ ಆ್ಯಕ್ಟ್ರೆಸ್ ಅವರು. ಸೊ ದೆನ್ ಅಗೇನ್ ಮಾನ್ವಿತಾ ಮಾಡರ್ನು ಸೂಟ್ ಆಗ್ತಾರೆ, ಹಳ್ಳಿ ಆದರೂ ಸೂಟ್ ಆಗ್ತಾರೆ. ಸೊ ಆ ಥರ ಈ ಥರ ಎಲ್ಲ ಕ್ಯಾರೆಕ್ಟರ್ ಸೆಲೆಕ್ಷನ್ಸು ಹುಡುಕಿ ನಾವು ಇದರಲ್ಲಿ ಕಾಸ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಆ ಪ್ರಯತ್ನ ಸಿನಿಮಾದಲ್ಲಿ ಆ ಫ್ರೆಶ್ನೆಸ್ ಕಾಣ್ಬೋದು ಅನ್ನೋ ಒಂದೇ ಕಾರಣಕ್ಕೋಸ್ಕರ.
ನಿಮ್ಮ ಸುತ್ತಲೂ ಸುತ್ತುವಂಥ ಪಾತ್ರಗಳು ಅದು ಯೂಶಲಿ ನಮ್ಮ ಅಪೋಸಿಟ್ ಇರೋರು ಅಥವಾ ನಮ್ಮ ಜೊತೆಗಿರೋರು ಯಾವ ಥರ ಮಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ನಾವು ಮಾಡೋದನ್ನು ಕೂಡ ನಿಂತಿರುತ್ತೆ. ಸೊ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಅವ್ರ ಎಲ್ಲರ ಜೊತೆಗೂ ನೀವು ಮೊದಲ ಬಾರಿಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದು ಅಂತ ಅನ್ಕೋತೀನಿ ಅವ್ರ ಜೊತೆಗೆ. ಸೊ ಹೇಗಿತ್ತು ಅವರ ಜೊತೆಗೆ ವರ್ಕ್ ಮಾಡಿದ್ದು ಅಂತ? ಆಕ್ಚುಲಿ ಸರ್ ಹೇಳ್ದಂಗೆ ಕೆಲವರು ಈ ರಂಗ ತರಬೇತಿಯಿಂದ ಬಂದಿದ್ರು, ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ನನ್ಗಿಂತ ಚೆನ್ನಾಗಿ ಮಾಡಿದ್ರೆ ನಾನು ಡಮ್ಮಿ ಆಗ್ತೀನಿ, ನಾನು ಮಾಡ್ಲೇಬೇಕು, ಎಫರ್ಟ್ಸ್ ಹಾಕ್ಲೇಬೇಕು, ಅದಕ್ಕೊಂದಷ್ಟು ಹೋಮ್ವರ್ಕ್ಸ್ ಕೊಟ್ಟಿದ್ರು ಸರ್. ನೈಸ್. ಎಲ್ಲರ ಜೊತೆ ಮಾಡಿದ್ದು ಒಂದು ಹೊಸ ಫೇಸ್ ನನಗೆ. ಅಂದ್ರೆ ಅವರು ನನ್ನ ಸಿನಿಮಾ ಸ್ಕ್ರೀನ್ ಅಲ್ಲೂ ಜಾಸ್ತಿ ನೋಡಿಲ್ಲ ಅವ್ರನ್ನ, ಬಟ್ ಪರ್ಸನಲಿನೂ ಮೀಟ್ ಮಾಡಿಲ್ಲ ಇರೋದ್ರಿಂದ ಚೆನ್ನಾಗಿ ಮಿಂಗಲ್ ಆದ್ವಿ, ಚೆನ್ನಾಗಿತ್ತು, ಕೋಆರ್ಡಿನೇಟ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಸರ್, ಈಗ ಒಂದು ಸಿನಿಮಾ ಅಂತ ಬಂದಾಗ ಕ್ಯಾಮ್ರಾ ವರ್ಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗಿನ ಟೆಕ್ನಾಲಜಿ ಅಂತನೆಲ್ಲ ನಾವು ನೋಡಿದಾಗ ನಾವು ಪ್ರತಿಯೊಂದನ್ನು ಲೆಕ್ಕ ಹಾಕೊಂಡು ಹೋಗ್ತಾ ಇರ್ತೀವಿ. ಸೊ ಕ್ಯಾಮ್ರಾ ವರ್ಕ್ ಎಲ್ಲ ಹೇಗಿತ್ತು, ಏನು? ಈಗ ಫಾರ್ ಎಕ್ಸಾಂಪಲ್ ಒಂದು ಕತೆ ಬರೆದಾದ್ಮೇಲೆ ಆ ಕತೆ ಒಳಗಡೆ ನಾವು ಡೀಪಾಗಿ ಥಿಂಕ್ ಮಾಡಿದಾಗ ಆ ಕತೆ ನಮಗೆ ಒಂದು ಕಲರ್ ಕೊಡುತ್ತೆ, ಒಂದು ಫೋಟೋಗ್ರಫಿ ಐಡಿಯಾ ಕೊಡುತ್ತೆ, ಲೈಟಿಂಗ್ ಪ್ಯಾಟರ್ನ್ ಹೆಂಗಿರುತ್ತೆ, ಸೊ ಓವರ್ ಆಲ್ ಡಿಸೈನ್ ಆಫ್ ದ ಸಿನಿಮಾ ಅದು ನಮ್ಗೆ ಆಟೋಮೆಟಿಕ್ ಒಂದು ವಿಜುವಲೈಸೇಷನ್ ಬರುತ್ತೆ. ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಸಿನಿಮಾದ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಈಗ ನಾವು ಈ ಸಿನಿಮಾನ ಬರೀ ಕನ್ನಡ ಮಾತ್ರ ಅಂತ ಕನ್ಫೈನ್ ಮಾಡ್ಕೊಂಡಿಲ್ಲ. ನಾವಿನ್ನೂ ಸ್ವಲ್ಪ ಮುಂದೆ ಈ ಸಿನಿಮಾ ಎಲ್ಲ ಭಾಷೆಗೂ ಟ್ರೈ ಮಾಡಬೇಕು ಅನ್ನೋ ಒಂದು ಅಟೆಂಪ್ಟು ಇದೆ. ಸೊ ಅದಕ್ಕೆ ಬ್ಯಾಡ್ ಅಂತ ಎಲ್ಲ ಭಾಷೆನಲ್ಲೂ ಎಲ್ರಿಗೂ ಅರ್ಥ ಆಗೋ ಒಂದು ವರ್ಡ್ನ ಇಟ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ವಿ. ಸೊ ಈಗ ನಮ್ಮ ಕಾಂಪಿಟೇಷನ್ನು ಬರೀ ಕನ್ನಡ ಸಿನಿಮಾದ ಮಾತ್ರ ಅಲ್ಲ, ಯಾಕಂದರೆ ಯಾವಾಗ ಈ ಟ್ರಾನ್ಸ್ಫಾರ್ಮೇಷನ್, ಈ ಕೋವಿಡ್ ಆದಮೇಲೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಡೆದಿದೆ, OTT ಅನ್ನೋ ಒಂದು ಇದು ಬಂದಿದೆ ಪೊಸಿಷನ್ನು. ಸೊ ಭಾಷೆನ ಮೀರಿ ಸಿನಿಮಾಗಳನ್ನ ಜನ ನೋಡೋಕ್ಕೆ ಶುರು ಮಾಡಿದ್ದಾರೆ. ಅವಾಗ ನಮ್ಮ ಸಿನಿಮಾಗಳು ಕ್ವಾಲಿಟಿ ಎಲ್ಲ ಇಡೀ ಇಂಡಿಯಾ ಸಿನಿಮಾ ಎಲ್ಲಿ ಹೋದ್ರೂ ಆ ಕ್ವಾಲಿಟಿಯಲ್ಲಿ ಮಿಸ್ ಆಗಬಾರ್ದು. ಸೊ ಫೋಟೋಗ್ರಫಿ ಐಡಿಯಾ ನಾವು ಅಷ್ಟೇ ನಾಲೆಜ್ ಇರಬೇಕು ಅದ್ರ ಒಳಗಡೆ, ಆವಾಗಲೇ ನಾವು ಎಲ್ಲ ಸ್ಟೇಟ್ಗೂ ಮ್ಯಾಚ್ ಮಾಡೋಕ್ಕಾಗುತ್ತೆ ಅನ್ನೋದು ಫಸ್ಟ್ ನಾವು ಡಿಸೈಡ್ ಮಾಡಿದ್ವಿ. ಸೊ ಅದ್ರ ಮೇಲೆ ಈ ಫೋಟೋಗ್ರಫಿ ಐಡಿಯಾ ಎಲ್ಲ ಮಾಡಿದ್ವಿ. ಇನ್ಫ್ಯಾಕ್ಟ್ ಈ ಸಿನಿಮಾದ ರೂಡ್ನೆಸ್, ಅಷ್ಟು ರೂಡ್ ಸಿನಿಮಾ ಇದು. ಸೊ ಆ ರೂಮ್ ಒಳಗಡೆ ಫಾರ್ ಎಕ್ಸಾಂಪಲ್ ಅವರು ಆಡಿಯೋ ಶಾರ್ಟ್ಸ್ ಎಲ್ಲ ಇದೆ, ಅದ್ರ ಹಿಂದೆ ಇರೋ ಎಲ್ಲ ಆರ್ಟ್ ವರ್ಕು ನೋಡಿದ್ರೆ ಅಷ್ಟು ರೂಡಾಗಿ ಕಾಣುತ್ತೆ. ಆ್ಯಕ್ಚುಲಿ ನೀವು ನೋಡಿದ್ರೆ ಬ್ಯಾಕ್ ಡ್ರಾಪ್ ಎಲ್ಲ, ಸೊ ಆ ಡಿಸೈನ್ಸ್ ಎಲ್ಲ ನಾವು ಫಸ್ಟೇ ಡ್ರಾ ಮಾಡಿ, ಸೊ ಅದು ಹಿಂಗೆ ಇರಬೇಕು ಅನ್ನೋದನ್ನ ಮಾಡಿ. ಸೊ ಆರ್ಟ್ ಡೈರೆಕ್ಟರ್, ಆರ್ಟ್ ಟೀಮ್ ಬಂದ್ಬಿಟ್ಟು ಬರೀ ಆ ರೂಡ್ನೆಸ್, ಈಚ್ ಫ್ರೇಮಲ್ಲಿ ಆ ರೂಡ್ನೆಸ್ ತರ್ತಾ ಇರ್ತಾರೆ ಆ್ಯಕ್ಚುಲಿ ಅವರು. ಸೊ ಇವ್ರ ಕ್ಯಾರೆಕ್ಟರ್ನ ಫೋರ್ಗ್ರೌಂಡಲ್ಲಿ ಇಟ್ಕೊಂಡಿರ್ತೀವಿ. ಸೊ ಇದನ್ನ ಸ್ಮೂತಾಗಿ ಕ್ಲೀನಾಗಿ ಫೋಟೋಗ್ರಫಿ ಮಾಡಿ, ಸೊ ಒಂದು ಮಾಡರ್ನ್ ಫೋಟೋಗ್ರಫಿ ಬೇಕಾಗಿತ್ತು. ಸೊ ಅದನ್ನು ಕ್ಲೀನಾಗಿ ನಾವು ವರ್ಕ್ ಮಾಡಿ, ಸೊ ಅದಕ್ಕೆ ಈ ಸಿನಿಮಾದ ಕ್ವಾಲಿಟಿ ಎಲ್ಲ ಭಾಷೆಗೂ ಮ್ಯಾಚ್ ಆಗೋ ಥರ ಒಂದು ಅಟೆಂಪ್ಟ್ ಮಾಡಿದ್ದೀವಿ. ಆ್ಯಂಡ್ ನನ್ನ ಪ್ರೀವಿಯಸ್ ಸಿನಿಮಾಸ್ ಎಲ್ಲ, ಯಾಕಂದರೆ ನಾನು ಪೇಂಟಿಂಗ್ನ ತುಂಬ ಲೈಕ್ ಮಾಡೋ ಒಂದು ಕ್ಯಾರೆಕ್ಟರು. ಸೊ ಅದಕ್ಕೆ ಫೋಟೋಗ್ರಫಿ ಐಡಿಯಾಸ್ ಎಲ್ಲನೂ ಒಂದು ಪೇಂಟಿಂಗ್ ಪ್ಯಾಟರ್ನಲ್ಲಿ ಇರಬೇಕು ಅಂತ ಯಾವಾಗಲೂ ಥಿಂಕ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನನ್ನ ಪ್ರೀವಿಯಸ್ ಸಿನಿಮಾ ರಾಗ ಅದೆಲ್ಲ ನೋಡಿದ್ರೆ ಒಂಥರ ಪೇಂಟಿಂಗ್ ಥರ ಆಲೋಚನೆ ಅಂತ ಒಂದು ಸಾಂಗ್ ಇದೆ, ಅದೆಲ್ಲನೂ ಒಂಥರ ಪೇಂಟಿಂಗ್ ಪ್ಯಾಟರ್ನ್ ಅಲ್ಲೇ ಟ್ರೈ ಮಾಡಿದ್ದು. ಈ ಸಿನಿಮಾನು ಇಡೀ ಸಿನಿಮಾ ಈವನ್ ರೂಟ್ ಸಿನಿಮಾವಾಗಿದ್ರು ಒಂಥರ ಪೇಂಟಿಂಗ್ ಥರನೇ ಟ್ರೈ ಮಾಡಿದ್ವಿ. ಆ್ಯಂಡ್ ರೂಟ್ ಸಿನಿಮಾ ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಏನು ಮಾಡ್ತಾರೆ, ಒಂದು ಡಿಸ್ಯಾಚುರೇಟೆಡ್ ಕಲರು ಇಲ್ಲ ಮೋನೋಕ್ರಮ್ಯಾಟಿಕ್ ಕಲರ್ ಪ್ಯಾಲೆಟ್ಸ್ ಅಂತ ಇದೆ, ಆ ಪ್ಯಾಟರ್ನಲ್ಲಿ ಮಾಡ್ತಾರೆ. ಆ್ಯಕ್ಚುಲಿ ನಾವೇನು ಮಾಡಿದ್ವಿ, ಈವನ್ ಸೀರಿಯಸ್ ಸಿನಿಮಾವಾಗಿದ್ರು ಈ ಸಿನಿಮಾದ ಕಲರ್ಫುಲ್ ಆಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ, ಸೊ ಅದು ಈ ಸಿನಿಮಾದ ಸ್ಪೆಷಾಲಿಟಿ. ನೀವೇ ಟ್ರೇಲರಲ್ಲಿ ಹೇಳಿದ್ದೀರಾ ತಗ್ಲಾಕೊಂಡವ್ರ ಕತೆ ಕೇಳಬಾರ್ದು ಅಂತ. ಸರ್ ಜೊತೆಗೆ ತಗ್ಲಾಕೊಂಡಿದ್ದು ಹೆಂಗಿತ್ತು? ಸರ್ ಜೊತೆ ತಗ್ಲಾಕೊಂಡ್ಮೇಲೆ ಕತೆ ಕೇಳಲೇಬೇಕು, ಕತೆ ಕೇಳಿಲ್ಲ ಅಂದ್ರೆ ಸಿನಿಮಾ ಮಾಡೋಕ್ಕಾಗಲ್ಲ. ನೈಸ್ ಪರ್ಸನ್, ಒಂದು ಕಾಮಾಗೆ ಒಂದು ಆರ್ಟಿಸ್ಟ್ ಹತ್ರ ಯಾವ ಥರ ಇರಬೇಕು, ಅವ್ರ ಹತ್ರ ಯಾವ ರೀತಿ ಕೆಲಸ ತೆಗೆಸ್ಕೊಳ್ಬೇಕು ಅನ್ನೋದು ಸರ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಖುಷಿ ಆಗತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಇನ್ನೊಂದೆರಡು ಸಿನಿಮಾ ಮಾಡೋಣ ಅಷ್ಟು ಒಂದು ಕಂಫರ್ಟಬಲ್ ಇದೆ ಸರ್ ಜೊತೆ. ಒಂದು ಆಸ್ ಆಡಿಯನ್ ಹೇಳ್ಬೇಕು ಅಂದ್ರೆ ಅವ್ರ ರಾಗ ಸಿನಿಮಾ ನೋಡಿದಾಗೆ ನನ್ಗೆ ಅನ್ಸಿತ್ತು, ಓಕೆ ಇವ್ರ ಜೊತೆ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಆರ್ಟಿಸ್ಟ್ ನ. ಅಂತವ್ರ ಜೊತೆ ವರ್ಕ್ ಮಾಡಿದಾಗ ನಮಗೂ ಒಂದು ಖುಷಿ, ಓಕೆ ನಮ್ನ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ಅನ್ನೋದು. ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಬಂದಿದೆ ಕೂಡ. ಥ್ಯಾಂಕ್ ಯು ಸರ್. ಅಂದ್ರೆ ಸರ್ ಸ್ಟ್ರಿಕ್ಟ್ ಏನ್ ಇರ್ತಿರ್ಲಿಲ್ವಾ ಸೆಟ್ ಅಲ್ಲಿ? ಆರಾಮಾಗಿ ಕೂಲ್ ಆಗಿ ಬಿಕಾಸ್ ಯಾಕಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆರ್ಟಿಸ್ಟ್ ನ ಯಾವ ರೀತಿ ಪಳಗಿಸ್ಬೇಕು ಅನ್ನೋದು. ಯಾಕಂದ್ರೆ ಈಗ ಯಾರೇ ಆಗ್ಲಿ ಒಬ್ರು ಶೌಟ್ ಆಗಿ ಹೇಳೋದು ಇಲ್ಲ ಏನೋ ಒಂದ್ ಮಾಡೋದಾಗ ನಮ್ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಏನಪ್ಪಾ ಇದು ಆ ಕಿರಿಕಿರಿ ಅನ್ಸುತ್ತೆ. ಅವ್ರು ಕೂಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹಿಂಗೆಲ್ಲ ಹಿಂಗ್ ಮಾಡೋಣ, ಅಲ್ಲಿ ಪಕ್ಕಕ್ಕೆ ಹೋಗ್ಬೇಕು ಅನ್ಕೊಂಡ್ಬಿಟ್ಟಿರ್ತಾರೆ, ನಮ್ಮ ಮುಂದೆ ಏನೋ ತೋರಿಸಲ್ಲ, ಹಿಂಗ್ ಮಾಡೋಣ, ಈ ತರ ಇರೋಣ, ಈ ತರ ಶಾರ್ಟ್ ಇದೆ, ಈ ತರ ಪ್ರಿಪೇರ್ ಆಗ್ಬಿಡಿ. ಇನ್ನೊಂದು ಬಿಡ್ತಾನೆ ಇಲ್ಲ ಎಲ್ಲೂ ವಿಷಯ ನಮ್ಮನ್ನ. ಕಾಸ್ಟ್ಯೂಮ್ ಆಗಿ ಒಂದ್ಸರಿ ಸೆಟ್ ಒಳಗಡೆ ಎಂಟ್ರಿ ಆದ್ಮೇಲೆ ಇನ್ನೊಂದು ನಮ್ಮ ಇಡೀ ಚಿತ್ರ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ಸೆಟ್ ಅಲ್ಲಿ ಆಗಿರೋದು. ಒಂದ್ಸರಿ ಸೆಟ್ ಒಳಗಡೆ ಲಾಕ್ ಆದ್ಮೇಲೆ
ಏನಾದ್ರು ಬ್ರೇಕ್ ಟೈಮ್ಗೆ ಸ್ಕೂಲಲ್ಲಿ ಬಿಡ್ತಾರಲ್ಲ ಆ ಥರ ಈಚೆ ಬಿಡೋರು ಬಿಡ್ತಾ ಇರಲಿಲ್ಲ. ಅಂದ್ರೆ ಸರ್ ಪ್ರತಿಯೊಂದನ್ನು ಅವ್ರು ಹೇಳ್ತಾರೆ ನಾನು ಡ್ರಾ ಮಾಡ್ತಾ ಇದ್ದೆ ಅಂತ, ಅಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂತ ಅಂದ್ರೆ ಸೊ ನಿಮ್ಮ ಹತ್ರನೂ ಕೂಡ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಹೆಡ್ ಮಾಸ್ಟರ್ ತರ ಇರ್ತಾರೆ ಇದ್ರೇನೋ ಅಂತ ನಾನು ಅನ್ಕೊಂಡೆ, ಇರ್ಲಿಲ್ವಾ? ಇಲ್ಲ ಆ ಥರ ಇಲ್ಲ, ಬಟ್ ಅಂದ್ರೆ ಒಂದ್ ಪ್ರೀತಿಯಿಂದಾನೇ ಹೇಳೋರು. ಅದೇ ಸ್ವಲ್ಪ ಕಷ್ಟ ಅಂದ್ರೆ ಈಚೆ ಬಿಡ್ತಿರ್ಲಿಲ್ಲ ಸೆಟ್ ಇಂದ, ಯಾಕಂದ್ರೆ ಆ ಎನ್ವೈರನ್ಮೆಂಟ್ ಬಿಟ್ಟೋದ್ರೆ ಅವ್ರ ಮೈಂಡ್ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಅಲ್ಲೇ ಅದೇ ಸರ್ಕಲ್ ಅಲ್ಲೇ ಇಟ್ಕೊಂಡು. ಇದು ಆ್ಯಕ್ಟಿಂಗ್ ಅನ್ನೋದು ಏನಂದರೆ ಜನರಲಿ ನಾವು ಎಷ್ಟು ಮಟ್ಟಕ್ಕೆ ಆ ಮೂಡಲ್ಲಿ ಇರ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಫೋನು ಇಲ್ಲ ಯಾವುದೋ ಒಂದು ಡೈವರ್ಷನ್ಸ್ ಬಂದ್ಬಿಟ್ರೆ ಸೊ ಅವರು ಬೇರೆ ಥಾಟ್ಸ್ಗೆ ಹೋಗಿ ತಿರ್ಗಾ ಅದ್ರೊಳಗಡೆ ಬರೋಕ್ಕೆ ಒಂದು ಟೈಮ್ ಆಗುತ್ತೆ. ಸೊ ಆ ಮೂಡಿಂದ ಹೊರಗಡೆ ಹೋಗ್ಬಿಡ್ತಾರೆ ಅನ್ನೋದು ನನ್ನ ಇದು. ಸೊ ಅದಕ್ಕೆ ನಾನು ಯಾವಾಗಲೂ ಎಲ್ಲ ಫಿಲಮ್ಸಲ್ಲೂ ಮ್ಯಾಕ್ಸಿಮಮ್ ಆರ್ಟಿಸ್ಟ್ನ ಅಲ್ಲೇ ಇರಕ್ಕೆ ಹೇಳ್ತೀನಿ. ಸೊ ಫೋನ್ ಎಲ್ಲ ಹಂಗಿದ್ರೆ ಲಾಕ್ ಆಗ್ಬಿಟ್ಟು ಲಾಕ್ ಎಲ್ಲ ಯೂಸ್ ಮಾಡಕ್ ಬಿಡಲ್ಲ, ನಮ್ಮ ಹತ್ರ ಇದ್ರು ಲಾಕೇ ಅದು. ನಾವು ಅದನ್ನ ಫಸ್ಟೇ ಹೇಳ್ಬಿಡ್ತೀವಿ ಮ್ಯಾಕ್ಸಿಮಮ್ ಯೂಸ್ ಮಾಡಬೇಡಿ ಅಂತ. ಸೊ ಈವನ್ ನಾವು ಲೈಟಿಂಗ್ ಮಾಡ್ತಿದ್ರು ಅವ್ರು ಆ ಇದರಲ್ಲೇ ಇದ್ರೆ ಸೊ ನಮ್ಮ ಅಸೋಸಿಯೇಟು ಅಸಿಸ್ಟೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಅವ್ರು ಇವ್ರನ್ನ ಆಕ್ಯುಪೈ ಮಾಡಿಬಿಡ್ತಾರೆ, ನೆಕ್ಸ್ಟ್ ಡೈಲಾಗ್ ಇದು ಅದು ಇದು ಅಂತ ಹೇಳಿ ಅವ್ರಿಗೆ ಏನಾದರೂ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಅಲ್ಲಿಂದ ಹೊರಗಡೆ ಬಿಡದೆ ಅಲ್ಲೇ ಅದೇ ಮೂಡಲ್ಲಿ ಇಟ್ಟಿರ್ತೀವಿ. ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ನೀವಾಗಲೇ ಹೇಳ್ತಾ ಇದ್ರಿ ನನಗೆ ಮಾರ್ನಿಂಗಿಂದ ತುಂಬ ಕಾಲ್ಸ್ಗಳು ನಿಮಗೆ ಬರ್ತಾ ಇತ್ತು, ಸೊ ಕಮೆಂಟ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಡಿಫ್ರೆಂಟ್ ಆಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ, ತುಂಬ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ, ತುಂಬ ರಗಡ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದವರಿಗೆ ಏನು ಹೇಳ್ತೀರಾ? ಮೊದಲನೇ ಸಿನಿಮಾಗೆ ಯಾವ ರೀತಿ ಬ್ಲೆಸ್ ಮಾಡಿದ್ರು ಅದೇ ರೀತಿ ನನ್ನ ಎರಡನೇ ಚಿತ್ರಕ್ಕೂ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಂತೀನಿ. ಅಷ್ಟೇನಾ? ಖುಷಿಗೆ ಮಾತೇ ಬರ್ತಾ ಇಲ್ಲ. ಇಲ್ಲ ಆಕ್ಚುಲಿ ಅಂದ್ರೆ ಏನ್ ಕೇಳಕ್ಕಾಗತ್ತೆ, ಯಾಕಂದ್ರೆ ಇವಾಗ ನಾವು ಒಂದು ಪ್ರಾಜೆಕ್ಟ್ ಮಾಡಿದೀವಿ, ಅದನ್ನ ಏನಿದ್ರು ಜನದ ಮುಂದೆ ಇಟ್ರೆ ಅವ್ರು ಏನ್ ತೀರ್ಪು ಕೊಡ್ತಾರೆ ಅದೇ ತೀರ್ಪುಗಾರ ಅವರೇ ಅಲ್ವಾ ಕೊನೆಗೆ. ಅವರ ಬ್ಲೆಸ್ಸಿಂಗ್ಸ್ ಅವರ ಆಶೀರ್ವಾದ ನಮ್ಮಲ್ಲಿ ಇದ್ರೆ ಸಾಕು. ಸೊ ಫೈನಲಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ಮತ್ತೊಮ್ಮೆ. ಸೊ ಒಂದು ಒಳ್ಳೆ ಕತೆ, ವಿಭಿನ್ನವಾದಂಥ ಕತೆ, ತುಂಬಾ ಪ್ರಾಮಿಸಿಂಗ್ ಅಂತ ಅನಿಸ್ತಾ ಇದೆ. ಟ್ರೈಲರ್ ಸಿನಿಮಾ ಅದ್ಭುತವಾಗಿ ಮೂಡ್ ಬರಲಿ, ನಾವು ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತೀವಿ. ನಮ್ಮ ಕಡೆಯಿಂದ ನಿಮಗೂ ಕೂಡ ಇಬ್ಬರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.